ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಈಗ ಮತ್ತೊಂದು ಪಕ್ಷ ಸ್ಪ್ಲಿಟ್ ಆಗುವಂತಹ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ 55 ಜನ MLAಗಳು, 25 ಜನ MP ಗಳು, 25 ಜನ MP ಗಳಿರೋ ಪಕ್ಷ. TMC ಆಯ್ತಲ್ಲ ಕಥೆ. ಈಗ TMC ಫಿನಿಶ್. TMC ಕಾಂಗ್ರೆಸ್ ಜೊತೆ ಮರ್ಜ್ ಆಗೋದು ಕೂಡ, ವಿಲೀನ ಆಗೋದು ಕೂಡ ಬಹುತೇಕ ಫೈನಲೈಸ್ ಆಗ್ತಿದೆ. ಈ ಹೊತ್ತಲ್ಲಿ ಇನ್ನೊಂದು ಬಹುದೊಡ್ಡ ಪಕ್ಷ, ಕಳೆದ ಬಾರಿ ಇನ್ಫ್ಯಾಕ್ಟ್ NDAಗೆ ನಂಬರ್ ಕಡಿಮೆ ಆಗೋದಕ್ಕೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಪೆಟ್ಟು ಕೊಟ್ಟಂಥ ಪಕ್ಷ ಬೇರೆ ಯಾವುದೂ ಅಲ್ಲ, SP ಅಖಿಲೇಶ್ ಯಾದವ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್. ಹಾಗಾದರೆ ಈ ಪಕ್ಷದ MP ಗಳು MLAಗಳು ಯಾವ ಪಕ್ಷಕ್ಕೆ ಹೋಗಿ ಸೇರ್ಕೊಳ್ತಿದ್ದಾರೆ? BJPಗಂತೂ ಅಲ್ಲ. ಆದರೆ BJPಗೆ ಹೇಗೆ ಲಾಭ ಆಗತ್ತಿದ್ರಿಂದ ಏನು ಲೆಕ್ಕಾಚಾರ ಆಗ್ತಿದೆ? ಬಹುದೊಡ್ಡ ಸುದ್ದಿ, ಬ್ರೇಕಿಂಗ್ ನ್ಯೂಸ್ ಇಡ್ತಾ ಇದ್ದೀವಿ. ಲಂಡನ್ಗೆ ಹಾರಿದ್ದಾರೆ ಅಖಿಲೇಶ್ ಯಾದವ್. ನೋಡ್ತಾ ಹೋಗೋಣ ಒನ್ ಬೈ ಒನ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್, ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, TMC ವಿಭಜನೆಯ ಸುದ್ದಿಯನ್ನು ಮೊದಲು ನಿಮ್ಮ ಮುಂದೆ ಇಟ್ಟಿದ್ದೆ ರಿವ್ಯೂ. ಯಾವಾಗ? ರಿಸಲ್ಟ್ ಮರುದಿನವೇ TMC ಸ್ಪ್ಲಿಟ್ ಆಗತ್ತೆ ಅನ್ನುವಂಥ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ. ಯಾವುದೇ ರಾಷ್ಟ್ರೀಯ ವಾಹಿನಿಗಳಲ್ಲೂ ಬಂದಿರಲಿಲ್ಲ ರಿವ್ಯೂ. ಅಕಾಳಿ ಘಾಟ್ ಮೀಟಿಂಗಲ್ಲಿ ಶಾಸಕರು ಕೈ ಕೊಟ್ಟ ಒಂದು ಘಟನೆಯನ್ನೇ ಆಧಾರವಾಗಿಟ್ಕೊಂಡು ನಿಮ್ಮ ಮುಂದೆ ಈ ಸುದ್ದಿಯನ್ನು ಇಟ್ಟಿದ್ದು ಬಹಳಷ್ಟು ಜನ ನೋಡೇ ಇರ್ತೀರಿ. ಅವತ್ತು ಇದು ಅಸಾಧ್ಯ ಅಂತ ಅಂದ್ಕೊಂಡವರು ಇವತ್ತು ಏನಾಗಿದೆ ಬೆಳವಣಿಗೆ ಅನ್ನೋದನ್ನು ಈಗ ನೋಡಿದ್ದೀರ. ಇನ್ನೊಂದು ಮೆಗಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಖಿಲೇಶ್ ಯಾದವ್ ಪಕ್ಷ, SP ಸಮಾಜವಾದಿ ಪಾರ್ಟಿ ಕೂಡ ಸ್ಪ್ಲಿಟ್ ಆಗತ್ತಾ? ಸ್ಪ್ಲಿಟ್ ಅನ್ನೋದಕ್ಕಿಂತ ಈಗ TMC ಸ್ಪ್ಲಿಟ್ ಅಂತ ಹೇಳೋಕ್ಕಾಗಲ್ಲ. ಮಮತಾ ಬ್ಯಾನರ್ಜಿ ಜೊತೆಗೆ ಏನು ಉಳ್ಕೊಂಡೇ ಇಲ್ಲ. TMC ಪಕ್ಷವೇ ಉಳ್ಕೊಂಡಿಲ್ಲ. ಅವ್ರ ಹತ್ರ ಕಂಪ್ಲೀಟ್ ಆಗಿ ಎಲ್ಲರೂ ಕಿತ್ತೆದ್ದು ಹೋಗಿದ್ದಾರೆ. ಮುಂದಿನ ಪ್ರಧಾನಿ ಆಗಲಿ TMC ಮಮತಾ ಬ್ಯಾನರ್ಜಿ ಅಂತ ಹೇಳಿದವರೆಲ್ಲ ಪಕ್ಷಕ್ಕೆ ಕೈಕೊಟ್ಟು ಹೋಗಿದ್ದಾರೆ. NDA ತೆಕ್ಕೆಗೆ ಬಿದ್ದಿದ್ದಾರೆ. ನಮ್ಮದೇ ಅಸಲಿ TMC ಅಂತ ಒಂದು ಹೊಸ ಅವ್ರದ್ದೇ ಬಣವನ್ನು ಕಟ್ಟಿಕೊಂಡು. ಈಗ ಅದೇ ರೀತಿಯಲ್ಲಿ ಆಗ್ತಿದೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಯ ವರ್ಷದಲ್ಲಿ. ಈಗ ಇನ್ನೊಂದು ವರ್ಷದ ಒಳಗಡೆನೆ UPಲಿ ಎಲೆಕ್ಷನ್. ಭರ್ಜರಿಯಾಗಿ ಯೋಗಿ ಆದಿತ್ಯನಾಥ್ ಅಲೆಯಲ್ಲಿ ಪ್ರತಿಪಕ್ಷಗಳು ಕೊಚ್ಚಿಕೊಂಡು ಹೋಗಿವೆ. ಶಾಸಕರಿಗೆ ಇಂಥದ್ದು ಅಂತ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಏನು ಉಳ್ಕೊಂಡಿಲ್ಲ. ಅದರಲ್ಲೂ ಅಖಿಲೇಶ್ ಯಾದವ್ ಅವರು ಸಿಕ್ಕಾಪಟ್ಟೆ ಲೇಜಿ ಅಂತೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮೈ ಮರೆತಿದ್ದಾರಂತೆ ಅವರು ಅನ್ನುವ ಆಕ್ರೋಶ ಸಿಡಿದಿದೆ. ಎಲ್ಲಿಗೆ ಹೊರಟು ನಿಂತಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗಬಹುದು. BSP ಮಾಯಾವತಿ ಬೆಹೆಂಜಿ ಪಾರ್ಟಿಗೆ. ಬೆಹೆಂಜಿ ಎಲ್ಲಿದ್ದಾರೆ ಈಗ? ಅವರು ಸುಮಾರು ವರ್ಷಗಳಿಂದ ಪಕ್ಷನೇ ಇಲ್ವಲ್ಲ, ಉಸಿರಾಡ್ತಾನೆ ಇಲ್ಲ ಅನ್ನೋ ಥರ ಇದೆ. ಆದರೆ ಪೊಲಿಟಿಕಲ್ ಗ್ರೌಂಡ್ ರಿಪೋರ್ಟು ಸದ್ಯಕ್ಕೆ BSPಗೆ ಸ್ವಲ್ಪ ಪ್ಲಸ್ ಇದೆಯಂತಲ್ಲಿ. ಯೋಗಿ ಆದಿತ್ಯನಾಥ್ ಈ ಸಲನೂ ವಿನ್ ಆಗ್ತಾರೆ ಅಂತ ಆಕ್ಸೆಸ್ ಮೈ ಇಂಡಿಯಾದಿಂದ ಹಿಡಿದು ಯಾರ್ಯಾರು ತಮಿಳ್ನಾಡಿನಲ್ಲಿ ವಿಜಯ್ ಅಧಿಕಾರದ ಭವಿಷ್ಯ ನೋಡ್ತಿದ್ರಲ್ಲ ಅವರೆಲ್ಲ ಹೇಳ್ತಿದ್ದಾರೆ. ಪ್ರದೀಪ್ ಗುಪ್ತಾ ಎಲ್ಲ ಹೇಳೇ ಬಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ತುಂಬ ಸೇಫ್ ಆಗಿದ್ದಾರೆ. ಅಲ್ಲಿ ಇಂಥ ಕಂಪ್ಲೇಂಟ್ಸನ್ನು ಜನಕ್ಕೆ ಹೇಳಕ್ಕೆ ಉಳ್ಕೊಂಡೇ ಇಲ್ಲ. ಯಾಕಂದರೆ ಒಂದು ದಶಕದಲ್ಲಿ UP ಹೆಂಗಿತ್ತು, ಈಗ ಏನಾಗಿದೆ, UPಯಲ್ಲಿ ಏನು ಪರಿವರ್ತನೆ ಆಗಿದೆ, ಜಾಬ್ ಕ್ರಿಯೇಷನ್ ಆಗಿದೆ, ಇನ್ವೆಸ್ಟ್ಮೆಂಟ್ ಆಗಿದೆ, ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಮಾಡೆಲ್ಲು ಮತ್ತು ಕಾಶಿ ಕಾರಿಡಾರು, ರಾಮ ಮಂದಿರು, ಈ ರೀತಿ ಧಾರ್ಮಿಕವಾಗಿ ಅವರು ಅಲ್ಲಿ ಎಷ್ಟು ಗಟ್ಟಿಯಾದಂಥ ನೆಲಗಟ್ಟನ್ನು ಸ್ಥಾಪಿಸ್ಕೊಂಡಿದ್ದಾರೆ. ಎಲ್ಲ ನೋಡಿದ್ರೆ ಚಾನ್ಸೇ ಇಲ್ಲ, ಸೋಲೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿರೋದು. ಅದರ ನಡುವೆ BSPಗೆ ತುಂಬ ಪಾಸಿಟಿವ್ ಕಾಣಿಸ್ತಿದೆಯಂತೆ. ಹೇಳಿ ಕೇಳಿ BSP ಇತ್ತೀಚೆಗೆ NDA ತೆಕ್ಕೆಗೆ ಬೀಳುತ್ತಾ ಅನ್ನೋದೊಂದು ಸುದ್ದಿ ಓಡಾಡ್ತಿದೆ. ಅವರೇನು NDA ಕೊಡೋದ್ರ ಜೊತೆ ಇಲ್ಲ. ಆದರೆ ಮೋದಿ ಕೆಲಸ ಕಾರ್ಯಗಳನ್ನು ಶ್ಲಾಘಿಸೋಕೆ ಶುರು ಮಾಡಿದ್ದಾರೆ ಮಾಯಾವತಿಯವರು. BSP ಹಿಂದೆ ಕೂಡ BJP ಜೊತೆಗಿತ್ತು, ಅದೇನು ಹೊಸದಲ್ಲ. BJP ಅವ್ರಿಗೇನು ಆಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ. ಹೆಂಗಾದರೂ ಮೈತ್ರಿ ಆಗ್ತಾ ಬಿಡಿ ರಾಜಕಾರಣದಲ್ಲಿ, ಅದೇನು ದೊಡ್ಡ ವಿಷಯನೇ ಇಲ್ಲ. ಅಂಥದ್ರಲ್ಲಿ BSP BJP ಜೊತೆಗೆ ಇದ್ದಿದ್ದೆ ಹಿಂದೆ. ಹಾಗಾಗಿ ಈ ಸಲ ಆ ಮೈತ್ರಿಯ ಒಂದು ಲೆಕ್ಕಾಚಾರ ಕೂಡ ಕಂಡು ಬರ್ತಿದೆ. ಯೋಗಿ ಆದಿತ್ಯನಾಥ್ ಜೊತೆ ನಿಲ್ತಾರ ಮಾಯಾವತಿ ಅನ್ನೋ ಥರದ್ದು ಸುದ್ದಿಗಳು ಕೆಲವು ತಿಂಗಳುಗಳಿಂದ, ಒಂದು 5-6 ತಿಂಗಳಿಂದ ಚರ್ಚೆ ಆಗ್ತಿದೆ UP ಪಾಲಿಟಿಕ್ಸಲ್ಲಿ. ಒಂದು ಅಚ್ಚರಿಯ ಮೈತ್ರಿ ಆಗತ್ತಾ, ಒಂದು ಹೊಸ ಸಮೀಕರಣ ಮತ್ತೆ ಇತಿಹಾಸದ ರೀತಿಯಲ್ಲಿ ಮರುಕಳಿಸತ್ತಾ ಅನ್ನೋದೆಲ್ಲ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಮಾಯಾವತಿ ಪಕ್ಷಕ್ಕೆ ಒಬ್ಬರಲ್ಲ ಇಬ್ಬರಲ್ಲ 55 MLAಗಳು ಜಾಯ್ನ್ ಆಗ್ತಾರಾ?
ಟಚ್ಚಲ್ಲಿದ್ದಾರಂತೆ, ಸಂಪರ್ಕದಲ್ಲಿದ್ದಾರೆ. ಆಪರೇಷನ್ ಪ್ರಕ್ರಿಯೆ ಎಲ್ಲ ಶುರುವಾಗಿದೆ. ಅಖಿಲೇಶ್ ಯಾದವ್ ಕಂಗಾಲಾಗಿದ್ದಾರೆ. ದಿಢೀರ್ ಅಂತ ಲಂಡನ್ನಲ್ಲಿ ಏನೋ ಮಾತುಕತೆ ಅಂತ ಅವ್ರು ಹಾರಿದ್ದಾರೆ. ಅವ್ರು ಹಾರಿದ ಮೇಲೆ ಇಲ್ಲಿ ಇನ್ನೂ ಚಟುವಟಿಕೆ ಚುರುಕಾಗಿದೆ. 55 MLAಗಳು, ಅವರು 101 ಇದ್ದಾರೆ ಈಗ. ಯಾಕೆಂದರೆ ಗೆದ್ದಿದ್ದು 111, ಅದರಲ್ಲಿ ರಾಜೀನಾಮೆ ಕೊಟ್ಟವರು ಮತ್ತು ಲೋಕಸಭೆಗೆ ಹೋದವರು, ಕೆಲವರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿ ಆ್ಯಕ್ಷನ್ ಆಯಿತು ಅವ್ರ ಮೇಲೆ. 101 ಜನ MLAಗಳಿದ್ದಾರೆ. 111ರಲ್ಲಿ 101 ಅಂದರೆ 10 ಸೀಟ್ ಮೈನಸ್ ಆಗಿ ಹೋಗಿದೆ. ಕ್ರಾಸ್ ವೋಟಿಂಗು, ರೆಸಿಗ್ನೇಷನ್ನು ಮತ್ತು ಲೋಕಸಭೆಗೆ ಆಯ್ಕೆಯಾದವರು ಇದೆಲ್ಲ ಸೇರಿ 101 ಮಾತ್ರ ಉಳ್ಕೊಂಡಿರೋದು MLAಗಳು. 101ರಲ್ಲಿ 55 ಸ್ಪ್ಲಿಟ್ ಮಾಡಿಕೊಂಡ್ರೆ ಎಷ್ಟಾಯಿತು? ಅರ್ಧಕ್ಕಿಂತ ಜಾಸ್ತಿ ಆಗೋಯ್ತು. ಸೊ 2/3 ಮೆಜಾರಿಟಿ ನಂಬರನ್ನು ಇಟ್ಟುಕೊಂಡೇ ಕ್ರಾಸ್ ಮಾಡೋದಕ್ಕೆ, ಪಕ್ಷವನ್ನು ಬಿಟ್ಟು BSP ಜೊತೆಗೆ ಸೇರ್ಕೊಳ್ಳೋದಕ್ಕೆ ಪ್ಲ್ಯಾನ್ ಆಗ್ತಿದೆ. 2/3 ನಂಬರನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಈಗ ಒಂದಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದುಬಿಟ್ರೆ ಇನ್ನೂ ಒಂದಿಷ್ಟು ಜನ ಬಂದುಬಿಡ್ತಾರೆ. ಅದೇನು ದೊಡ್ಡ ವಿಷಯ ಆಗೋದೇ ಇಲ್ಲ. ಇಷ್ಟು ಜನನೇ ಹೋಗ್ತಾರಂತೆ, ನಾವಿನ್ನು ಉಳ್ಕೊಂಡು ಏನು ಮಾಡೋಣ ಅನ್ನೋ ಅಂಥದ್ದೊಂದು ಮನೋಭಾವ ಬಂದುಬಿಡುತ್ತೆ. ಮತ್ತು ಅಧಿಕಾರ ಎಲ್ಲಿರುತ್ತೆ, ಎಲ್ಲಿ ಹೆಚ್ಚು ಬಲ ಇದೆಯೋ ಆ ಕಡೆ ವಾಲ್ಬಿಡ್ತಾರೆ. ಈಗ ಕಾಂಟ್ಯಾಕ್ಟಲ್ಲಿರೋದು, ಮಾತುಕತೆ ಆಗ್ತಿರೋದು 55 ಜನ MLAಗಳ ಜೊತೆ. ಅದಕ್ಕಿಂತ ಜಾಸ್ತಿ ಆಗತ್ತೆ, ಹೆಚ್ಚು ಕಡಿಮೆ 70 ತನಕ ಹೋಗಬಹುದು. ಈ ನಂಬರು ಹೇಳೋಕ್ಕಾಗಲ್ಲ. ಸೊ ಡಿಸ್ಕ್ವಾಲಿಫಿಕೇಷನ್ ಭಯನೇ ಇಲ್ಲದೆ, ಜಸ್ಟ್ ಲೈಕ್ TMC ಏನು ಮಾಡಿದಾರಲ್ಲ, ಅಲ್ಲಿ 61 ಜನ MLAಗಳು, 80 ಗೆದ್ದಿದ್ರಲ್ಲಿ 61 ಜನ ಆಲ್ರೆಡಿ ಹೋಗಿದ್ದಾರೆ. ಮತ್ತು 20 ಜನ MPಗಳು ಏನು ಮಾಡಿದಾರಲ್ಲ, ಅದೇ ಕೆಲಸ ಈಗ SP ಇಂದ BSPಗೆ ಆಗ್ತಾ ಇದೆ. ಬಹಳ ದೊಡ್ಡ ಸುದ್ದಿ ಇದು. ರಾಷ್ಟ್ರ ರಾಜಕಾರಣದಲ್ಲಿ ಇದು ಬಿರುಗಾಳಿಯನ್ನೇ ಬೀಸ್ತಾ ಇದೆ. ಯಾಕಂದರೆ ಎಲೆಕ್ಷನ್ ಆದಮೇಲೆ ಅಲ್ಲಾಯಿತು, ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಪೂರ್ವ ವರ್ಷದಲ್ಲಿ ಇಲ್ಲಾಗ್ತಿದೆ. ಇನ್ನು MPಗಳು ಎಷ್ಟು ಜನ? MPಗಳು ಒಟ್ಟು 25 ಜನ MPಗಳು ಹೋಗ್ತಿದ್ದಾರೆ ಅನ್ನೋ ಸುದ್ದಿ. ಇದು ಇನ್ನೂ ಮೇಜರ್ ನ್ಯೂಸ್. BSPಗೆ ಸೇರ್ಕೊಂಡು ಬಿಟ್ಟರೆ 25 ಜನ MPಗಳು, ಅವರೇನಾದರೂ NDA ತೆಕ್ಕೆಗೆ ಬಿದ್ದು ಬಿಟ್ಟರೆ ಈಸಿಯಾಗಿ ಏನು ಮೆಜಾರಿಟಿ, ಸೂಪರ್ ಮೆಜಾರಿಟಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಎಲ್ಲ ಬಯಸ್ತಿದಾರಲ್ಲ, 4 ಜನ ರಾಜ್ಯಸಭೆಯಲ್ಲಿ MPಗಳಿದ್ದಾರೆ ಅವರು, SP ಅವ್ರದ್ದು. ಹಾಗಾಗಿ ಎಲ್ಲ ಸೇರಿ NDAಗೆ ಇದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ನರೇಂದ್ರ ಮೋದಿ ಅವರು, ಆ ನಂಬರೇ ಸಿಕ್ಬಿಡುತ್ತೆ. ಅದು ಕೂತಲ್ಲೇ ತಂತಾನೇ ಆಗ್ತಿರುವಂಥ ಬೆಳವಣಿಗೆಗಳಿವೆಲ್ಲ. ಸದ್ಯ ಆಡಳಿತ ಪಕ್ಷ BJP ಕೆಲವು ರಾಜ್ಯಗಳಲ್ಲಿ ಗಟ್ಟಿಯಾಗಿ ಕೂತಿರೋದ್ರಿಂದ ವಿರೋಧ ಪಕ್ಷಗಳ ಅಸ್ತಿತ್ವ ನಡುತ್ತಿದೆ. ಯಾಕಂದರೆ ಅವರು ಬರೀ ಅಧಿಕಾರ ಪಡ್ಕೊಂಡು ಹಾಗೆ ಕೂತಿಲ್ಲ, ಅಭಿವೃದ್ಧಿ ಮಾಡೆಲ್ ಸೆಟ್ ಮಾಡಿದ್ದಾರೆ. UPಲಂತೂ ಹೇಳೋದೇ ಬೇಡ, ಜಂಗಲ್ ರಾಜ್ ಆಗಿದ್ದಂಥ ರಾಜ್ಯ, ಕಂಡ ರಾಜ್ಯದ ದುಡ್ಡನ್ನು ಬಳಸ್ಕೊಂಡು ಬದುಕಬೇಕಾಗಿದ್ದ ರಾಜ್ಯ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ದೇಶದಲ್ಲೇ ನಂಬರ್ 3 ಪೊಸಿಷನ್ಗೆ ಬಂದು ಕೂರುವಷ್ಟು ಸ್ಟ್ರಾಂಗ್ ಆಗಿದೆ. ಅಷ್ಟು ಅಲ್ಲೊಂದು ಮಾಡೆಲನ್ನೇ ಸೆಟ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಹಾಗಾಗಿ ಪ್ರತಿಪಕ್ಷಗಳಿಗೆ ಕೆಲಸ ಇಲ್ಲ. ಏನು ಮಾಡ್ತಾರೆ? MLAಗಳು ತಮ್ಮ ರಾಜಕೀಯ ಅಸ್ತಿತ್ವ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗ ಬೇರೆ ಬೇರೆ ದಾರಿ ಹುಡುಕ್ತಾ ಇರೋದು. ಸೊ 22ರಿಂದ 25 ಜನ MPಗಳು ಮತ್ತು 55 ಜನ MLAಗಳು ಈಗ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ BSP ಜೊತೆಗೆ ಕೈ ಜೋಡಿಸೋದಕ್ಕೆ, ಬೆಹೆಂಜಿಗೆ ಬಲ ತುಂಬೋದಕ್ಕೆ ಅನ್ನುವಂಥ ನ್ಯೂಸ್ ಇದು. ಇಂಡೈರೆಕ್ಟ್ಲಿ NDA ಕಡೆಗೆ ವಾಲಬಹುದಾದ ಸಾಧ್ಯತೆ ಇದೆ. ಸದ್ಯಕ್ಕೆ NDA ಜೊತೆಗಿಲ್ಲ, ಬಟ್ BSP ಅಧಿಕಾರದ ಅವಧಿಯಲ್ಲಿ ಮಾಡಿದಂಥ ಯೋಜನೆಗಳಿಗೆ ದ್ವೇಷ ರಾಜಕಾರಣ ಮಾಡದೆ BJPಯವರು ಎಷ್ಟು ಚೆನ್ನಾಗಿ ಅನುದಾನ ಕೊಡ್ತಿದ್ದಾರೆ ಅಂತ ಬಾಯಿ ತುಂಬ ಹೊಗಳ್ತಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ, ಯೋಗಿ ಆದಿತ್ಯನಾಥ್ ಅವರನ್ನು. ಮೊನ್ನೆ ಅಷ್ಟೇ ಕಾಂಗ್ರೆಸ್ನ 2 ಸೀನಿಯರ್ ಲೀಡರ್ಸು ಮಾಯಾವತಿ ಭೇಟಿಗೆ ಹೋದರು. ಮಾಯಾವತಿಗೆ ಸ್ವಲ್ಪ ಬಲ ಬರ್ತಿದೆ ಈಗ ಎಲೆಕ್ಷನ್ ಟೈಮಲ್ಲಿ. ಯಾಕಂದರೆ ಮಾಯಾವತಿಗೆ ಈ ಸಲ ಎಲೆಕ್ಷನಲ್ಲಿ ಒಳ್ಳೆ ನಂಬರ್ಸ್ ಬರುತ್ತೆ ಅನ್ನೋ ರಿಪೋರ್ಟ್ ಇರೋದ್ರಿಂದ. ಸೊ ಕಾಂಗ್ರೆಸ್ನವ್ರು ಭೇಟಿಯಾಗಕ್ಕೆ ಹೋಗಿದ್ರು 2 ಸೀನಿಯರ್ ಲೀಡರ್ಸ್, ದಲಿತ್ ಲೀಡರ್ಸು. ಅವ್ರನ್ನ ಮಾತೇ ಆಡಿಸಿಲ್ಲ, ಮಾಯಾವತಿ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ BSP ಕಾಂಗ್ರೆಸ್ ನಾಯಕರನ್ನು ಓಡಿಸಿದೆ ಹೊರಗಡೆ ಅಂತ ಸುದ್ದಿಗಳು ಬರ್ತಿದ್ದಂಗೆ ಅವ್ರು ಯಾರೋ ಪರ್ಸ್ನಲ್ ಆಗಿ ಹೋಗಿದ್ರು, ಪಕ್ಷದ ಕಡೆಯಿಂದ ಕಳಿಸಿರಲಿಲ್ಲ ಅಂತ ಪಕ್ಷ ಹೇಳ್ತು. ಆದರೆ BSP ಕಾಂಗ್ರೆಸ್ ಜೊತೆ ಮಾತುಕತೆಗೆ ಇಷ್ಟನೇ ಪಡ್ತಿಲ್ಲ ಅನ್ನೋದೆಲ್ಲ ಖಚಿತವಾಗಿದೆ. ಕಾಂಗ್ರೆಸ್ಸನ್ನು ದೂರ ಮಾಡಿದೆ. ಇನ್ನು SPಗೂ ಕಾಂಗ್ರೆಸ್ ಜೊತೆ ಮನಸ್ಸಿರಲಿಲ್ಲ, ಅದು ಬೇರೆ ವಿಷಯ. ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿ ಸುಮಾರು ದಿನ ಆಯಿತು. ಅದರಲ್ಲೂ DMK ಕೈ ಕೊಟ್ಟ ಮೇಲಂತೂ ಇವ್ರು ನೆಚ್ಕೊಂಡ್ರೆ ಅಷ್ಟೇ. ಮತ್ತು ಇವ್ರು ನಮಗೆ ಹೊರೆ ಆಗ್ತಾರೆ. ಎಲ್ಲ ಕಡೆ ಎಲೆಕ್ಷನಲ್ಲಿ ಕಾಂಗ್ರೆಸ್ ಜೊತೆ ಹೋದವ್ರಿಗೆ ಸೋಲಾಗಿದೆ ಅನ್ನೋ ಕಾರಣಕ್ಕೆ ಸ್ವಂತ ಬಲದ ಮೇಲೆ ಹೋಗ್ತೀವಿ, 106 ಕ್ಷೇತ್ರಗಳಲ್ಲಿ ನಾವು ಸ್ವಂತವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆನೂ ಮಾಡಿಬಿಟ್ಟಿದ್ರು. ಎಲ್ಲ ಸೀಟ್ಸಲ್ಲೂ ರೆಡಿ ಮಾಡಿಕೊಳ್ಳಿ ಅಂತ SP ತನ್ನ ಪಕ್ಷಕ್ಕೆ ಕರೆ ಕೊಟ್ಟಿತ್ತು. ಆ ಮೂಲಕ ಮೈತ್ರಿನೇ ಇಲ್ಲ ಅನ್ನೋ ಘೋಷಣೆಯೂ ಆಗಿತ್ತು. ಇಷ್ಟೆಲ್ಲದರ ನಡುವೆ ಈಗ ಅಖಿಲೇಶ್ ಯಾದವ್ಗೂ ಅರಗಿಸ್ಕೊಳ್ಳಲಾರ್ದ ಶಾಕು.
ಮತ್ತೊಂದು ಕಡೆ ಕಾಂಗ್ರೆಸ್ಗೂ ಇದು ನುಂಗಲಾರದ ತುತ್ತು. BSP ಆನೆ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಲಿದೆ. UPಯಲ್ಲಿ ಏನೋ ಒಂದು ಮೇಜರ್ ಡೆವಲಪ್ಮೆಂಟ್ ಅದರ ಸುತ್ತ. ಇಲ್ಲಿ ಕಾಂಗ್ರೆಸ್ಸು TMCಯನ್ನು ಕರ್ಕೊಳ್ಳೋಕೆ ನೋಡ್ತಾ ಇದೆ. ರಾಷ್ಟ್ರೀಯ ಉಪಾಧ್ಯಕ್ಷೆ ಮಾಡ್ತೀವಿ, ಅವ್ರನ್ನ ರಾಷ್ಟ್ರೀಯ ಕಾರ್ಯದರ್ಶಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅವರನ್ನ ಸೆಳೆಯೋಕೆ ನೋಡ್ತಿದೆ. ಬಟ್ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಯಾವಾಗ ಕಂಬಿ ಹಿಂದೆ ಹೋಗ್ತಾರೋ ಅನ್ನೋ ತನಕ ಡೆವಲಪ್ಮೆಂಟು ಆಗ್ತಿದೆ. ಅವರಿಬ್ಬರು ಅರೆಸ್ಟ್ ಆದರೂ ಆಶ್ಚರ್ಯ ಇಲ್ಲ. ಸೈನ್ ಫೋರ್ಜರಿ ಕೇಸು, CID ರೇಡು ಇದೆಲ್ಲ ಗಮನಿಸ್ತಾ ಇದ್ರೆ. ಬಟ್ ಕಾಂಗ್ರೆಸ್ ಈಗ ಪರಿಸ್ಥಿತಿ, ಅವ್ರಿಗೂ ಬಲ ಇಲ್ಲ, ಇವ್ರಿಗೂ ಬಲ ಇಲ್ಲ, ಇಬ್ಬರು ಒಂದಾಗಾದರೂ ನರೇಂದ್ರ ಮೋದಿ ಅವ್ರನ್ನ ಎದುರಿಸೋಣ ಅನ್ನೋ ಥರ ಪ್ಲ್ಯಾನ್ ಆಗ್ತಿದೆ. ಎಲ್ಲ ಪ್ರಮುಖ ನಾಯಕರು ಯಾರು ಸ್ಟ್ರಾಂಗ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದವರೇ ಬಿಟ್ಟು ಹೋಗಿದ್ದಾರೆ ಪಕ್ಷನ. ಹಾಗಾಗಿ ಈಗ ಒಂಥರ ಬೀದಿಗೆ ಬಿದ್ದಿದ್ದಾರೆ, ಶರಣಾಗತಿ ಆಗಿಬಿಟ್ಟಿದೆ ಮಮತಾ ಬ್ಯಾನರ್ಜಿ ಅವರು. ಅವ್ರಿಗೆ ಆಪ್ಷನ್ನೇ ಈಗ ಮತ್ತೆ ಘರ್ ವಾಪಸಿ ಕಾಂಗ್ರೆಸ್ಗೆ ಹೋಗೋದು ಅನ್ನೋ ಥರ ಇದೆ ಆಪ್ಷನ್. ಇಲ್ಲಿ ಅಖಿಲೇಶ್ ಯಾದವ್ ಕಥೆ ಕೂಡ ಅದೇ ಆಗತ್ತಾ? ಈಗ ಹೆಸರಿಲ್ಲದಾಗೋದು ಅಂತಾರಲ್ಲ, BJP ಆಪರೇಷನ್ ಮಾಡಬೇಕು ಅಂತಾನೇ ಇಲ್ಲ. ಜನಾದೇಶ ಮತ್ತು ಅಭಿವೃದ್ಧಿ ಮಾಡೆಲ್ಗೆ ಪ್ರತಿಪಕ್ಷಗಳಿಗೆ ಕೆಲಸ ಇಲ್ಲದಂತೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಅನ್ನೋದೇ ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಅದರ ಎಫೆಕ್ಟ್ ಈಗ ಅಖಿಲೇಶ್ ಯಾದವ್ ಸಂಘಟನೆ ಬೇರೆ ವೀಕ್ ಆಗಿದೆ. ಎಷ್ಟು ಲೇಸಿ ಇದ್ದಾರೆ ಅಂದರೆ ಇವರು ಒಂಥರ ಪಾರ್ಟ್ ಟೈಮ್ ವರ್ಕ್ ಥರ ಮಾಡ್ತಾರೆ ಪಕ್ಷದಲ್ಲಿ. ರಾಹುಲ್ ಗಾಂಧಿ ಅವ್ರ ವಿರುದ್ಧನೂ ಅಲ್ವಾ ಅದೇ ಆರೋಪ ಇರೋದು, ವಿದೇಶಕ್ಕೆ ಹೋಗ್ತಾರೆ ಅದು ಇದು ಅಂತ. ಆ ರೀತಿ ಅಖಿಲೇಶ್ ಯಾದವ್ ಅವರನ್ನು ವಿರೋಧಿಸೋಕೆ ಶುರು ಮಾಡಿದವರು ಈ ಬಂಡಾಯದ ದಾರಿಯನ್ನೇ ಹಿಡಿದು ಬಿಟ್ಟಿದ್ದಾರೆ. ಪಕ್ಷ ಒಡೆದು ಸಪ್ರೇಟ್ ಆಗೋ ಮಟ್ಟಿಗೆ. ಕಾದ್ ನೋಡೋಣ, ಮೇಜರ್ ಡೆವಲಪ್ಮೆಂಟ್ ಆಗುವಂಥ ಸಂಭವ ಎದ್ದು ಕಾಣಿಸ್ತಾ ಇದೆ. ವೀಕ್ಷಕರೇ, ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.